Hi, hello everyone. This is Madhukumar Nagaraj. ಇವತ್ತು 25th of July. ಸೊ ಇವತ್ತಿನ ಟ್ರೇಡ್ ಬಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಯಾಕೆ ಕ್ರಿಯೇಟ್ ಆಗಿದೆ? ಇವತ್ತು ರೆಸಿಸ್ಟೆನ್ಸ್ ಟಚ್ ಆಗಿದೆ. ಇವಾಗ ನೀವು ಜಸ್ಟ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ಗೆ ಟಚ್ ಆಗಿ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ಗೆ ಟಚ್ ಆಗಿದೆ. ಈ ಕ್ಯಾಂಡಲ್ ಹೈ ರೆಸಿಸ್ಟೆನ್ಸ್ ತಗೊಂಡ್ರೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಟಚ್ ಆಗಿ ಫಾಲ್ ಆಗೋಕ್ಕೆ ಹೋಗ್ತಾ ಇದೆ. ಸೊ ನಾಳೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಪ್ರಕಾರ ಅಂದರೆ, ನಾಳೆ ಈ ಥರ ಒಂದು ಸಣ್ಣ ಗ್ಯಾಪ್ ಡೌನ್ ಕ್ರಿಯೇಟ್ ಆಗ್ಬೋದು. ಬಿಕಾಸ್ ಇದೊಂದು ಡೋಜಿ ಕನ್ಫ್ಯೂಷನ್ ಮೀನ್ಸ್ ಮಾರ್ಕೆಟ್ ಮೇಲ್ಗಡೆನೂ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಪ್ರಾಬಬಿಲಿಟಿ ನನ್ನ ಪ್ರಕಾರ ಡೌನ್ ಸೈಡ್ ಬರುತ್ತೆ. ಯಾಕೆ ಅಂತಂದರೆ, ಈಗ ಡೌನ್ ಸೈಡಿಂದ ನೋಡಿ ಮಾರ್ಕೆಟ್ ಬುಲಿಶ್ ಅಂತೂ ಇದೆ. ಸೊ ಬುಲಿಶಲ್ಲಿ ಒಂದು ಪುಲ್ ಬ್ಯಾಕ್ ತೊಗೊಂಡಿದೆ. ಇಟ್ಸ್ ಟೈಮ್ ಟು ಟೇಕ್ ಪುಲ್ ಬ್ಯಾಕ್. ಚಾನಲ್ ಪ್ಯಾಟರ್ನ್ ವೈಸ್ ನೋಡಿದ್ರು ಅಷ್ಟೇ, ನೀವು ಹೇಗೆ ನೋಡಿದ್ರು ಅಷ್ಟೇ ಇದು ಪುಲ್ ಬ್ಯಾಕ್ ತಗೊಳ್ಳೋದಕ್ಕೆ ಟೈಮು. ಸೊ ಇನ್ನೂ ಒಂದೆರಡು ಮೂರು ಕ್ಯಾಂಡಲ್ ರೆಡ್ ಕ್ಯಾಂಡಲ್ಸ್ ತಗೊಳುತ್ತೆ, ಮತ್ತೆ ಹಿಂಗೆ ಹೋಗ್ಬೋದು. ಬುಲಿಶ್ ಮೋಡಲ್ಲಿದೆ. ಬುಲಿಶ್ ಮೋಡ್ ಹೇಗಿದೆ? ಬುಲಿಶ್ ಮೋಡ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮಗೆ ಟ್ರೆಂಡು ಬ್ರೇಕ್ ಆಗಿದೆ. ವೀಕ್ಲಿ ಟೈಮ್ ಫ್ರೇಮ್ ಬಂತು, ಟಚ್ ಆಯಿತು, ಬಂತು, ಇಲ್ಲಿ ಗ್ಯಾಪ್ ಅಪ್ ಆಗಿತ್ತು, ರಿವರ್ಸು ಬಂತು, ಈಗೇನು ಇಲ್ಲಿ ರೆಸ್ಪೆಕ್ಟ್ ಮಾಡಿದೆ. ಸೊ ಇದನ್ನು ಇಲ್ಲಿ ಬ್ರೇಕ್ ಮಾಡಿ ಸಸ್ಟೈನ್ ಆಗಿದೆ ಲಾಸ್ಟ್ ವೀಕ್. ಸೊ ಇದು ಆಲ್ರೆಡಿ ಬುಲಿಶ್ ಪ್ಯಾಟ್ರನಲ್ಲಿದೆ. ಸೊ ನಮಗೆ ಇವಾಗ ಡೈಲಿ ಟೈಮ್ ಫ್ರೇಮ್ ಏನಿದೆ, ಡೈಲಿ ಟೈಮ್ ಫ್ರೇಮು ಈಗ ಬೇರಿಶ್ ಮೋಡು ಬರುತ್ತೆ. ಮೀನ್ಸ್ ಜಸ್ಟ್ ರಿಟ್ರೆಸ್ಮೆಂಟ್ 1 2 3 ಡೇಸ್ ಆಗೋ ಚಾನ್ಸಸ್ ಇದೆ. ನಾಳೆ ಮಾರ್ಕೆಟ್ ಫಾಲ್ ಆಗುವ ಎಲ್ಲ ಸಾಧ್ಯತೆ ಇದೆ. ಈಗ ನೋಡಿ, ಇಲ್ಲಿ ಡೋಜಿ ಕ್ರಿಯೇಟ್ ಆಯಿತು. ಡೋಜಿ ಕ್ರಿಯೇಟ್ ಆದಮೇಲೆ ಅಪ್ಪರ್ ಮೂಮೆಂಟ್ ಇದೆ. ಬಟ್ ಇದು ರೆಡ್ ಕ್ಯಾಂಡಲ್ಲೇ ಬರಬೇಕು ಅಂತ ಏನಿಲ್ಲ. ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಇನ್ನೂ ಅಗ್ರೆಷನಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಆಗ್ಬೋದು. ಬಿಕಾಸ್ ವೀಕ್ಲಿ ಟೈಮ್ ಫ್ರೇಮ್ ಲಾಸ್ಟ್ ವೀಕಲ್ಲಿ ಸಸ್ಟೈನ್ ಆಗಿದೆ. ಸೊ ಅದೇ ರೀತಿ ಇದು ಮೇಲ್ಗಡೆನೂ ಹೋಗ್ಬೋದು. ಬಟ್ ಹೈ ಪ್ರಾಬಬಿಲಿಟಿ ಡೌನ್ ಸೈಡ್ ಇದೆ. ಯಾಕೆ ಅಂದರೆ ಇವತ್ತಿನ ಟೈಮ್ ಫ್ರೇಮ್ ಬೇರಿಶ್ ಮೋಡಲ್ಲಿ ಓಡ್ತಾ ಇದೆ. ಸೊ ಪ್ರಾಬಬಿಲಿಟಿ ಇದು ಟ್ರೆಂಡ್ ಕಂಟಿನ್ಯೂ ಆಗ್ಬೋದು, ಇಲ್ಲ ಮತ್ತೆ ಇಲ್ಲಿ ಬಂದು ರೆಸಿಸ್ಟೆನ್ಸ್ ಟಚ್ ಆಗಿ ಫಾಲ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇವತ್ತಿನ ಟ್ರೇಡ್ ಏನಾಯಿತು? ಫಾಲ್ ಆಯಿತು, ರಿವರ್ಸ್ ಆಯಿತು. ಸೊ ಇದು ಪ್ರಾಪರ್ ರಿವರ್ಸ್ ಆಗಿದ್ದಿದ್ರೆ ಈ ಪೀಕ್ನ ಕ್ರಾಸ್ ಮಾಡ್ಕೊಂಡು ಹೋಗುತ್ತಿತ್ತು. ಬಟ್ ಬೇರಿಶ್ ಟ್ರೆಂಡ್ ಮಾರ್ನಿಂಗ್ ಏನು ಕ್ರಿಯೇಟ್ ಆಗಿದೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿದೆ. ಇದು ರೆಸಿಸ್ಟೆನ್ಸ್ ಥರ ವರ್ಕ್ ಆಗಿದೆ. ಸೊ ಈ ಕ್ಯಾಂಡಲ್ನ ಕ್ರಾಸ್ ಮಾಡೋಕ್ಕಾಗಿಲ್ಲ, ಈ ರೆಡ್ ಕ್ಯಾಂಡಲ್ನ ಕ್ರಾಸ್ ಮಾಡೋಕ್ಕಾಗಿಲ್ಲ, ಇಲ್ಲಿಂದ ಫಾಲ್ ಆಗಿದೆ. ಸೊ ಇದು ಪ್ರಾಬಬಿಲಿಟಿ ಟ್ರಯಾಂಗಲ್ ಪ್ಯಾಟರ್ನ್ ಆಗುತ್ತೋ, ಫ್ಲ್ಯಾಟಲ್ಲಿ ಓಪನ್ ಆಗುತ್ತೋ ಹೆಂಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಬಟ್ ಹೈ ಪ್ರಾಬಬಿಲಿಟಿ ಅಂತೂ ಸೆಲ್ಲಿಂಗ್ ಸೈಡ್ ಅಂತೂ ಇದ್ದೇ ಇದೆ. ಸೊ ಇವತ್ತು ನನ್ನ ಟ್ರೇಡ್ ಏನಾಯಿತು, ಆಪ್ಷನ್ ಬೈಯಿಂಗ್ ಟ್ರೇಡ್ ಅಂತ ನೋಡೋಕೆ ಹೋದರೆ, ಆಪ್ಷನ್ ಬೈಯಿಂಗ್ ಮಾರ್ನಿಂಗ್ ನಾನು ಬೈ ಟ್ರೇಡ್ ತೊಗೊಂಡೆ. ಕನ್ಸಾಲಿಡೇಷನ್ ಬ್ರೇಕ್ಔಟ್ ಆಗಿದ್ದರಿಂದ ಸೊ ಈ ಕ್ಯಾಂಡಲ್ ಹೈಯಲ್ಲಿ ನಾನು ಎಂಟ್ರಿ ಮಾಡಿದೆ. ಸೊ ರಿವರ್ಸ್ ಆಯಿತು, ಇದರಲ್ಲಿ ನಾನು ಒಂದು 50 ಪಾಯಿಂಟ್ಸ್ ಲಾಸ್ ಆಯಿತು. ಈಗೇನು ಫುಲ್ ಡೇ ಕನ್ಸಾಲಿಡೇಷನ್ ಓಡ್ತಾ ಇತ್ತು. ಈ ಕನ್ಸಾಲಿಡೇಷನಲ್ಲಿ ಬೈ ಮಾಡಿದೆ, 50 ಪಾಯಿಂಟ್ಸ್ ರಿಕವರಿ ಆಯಿತು ಅಷ್ಟೇ. ಸೊ ಇದರಲ್ಲಿ ಒಂದು 50 ಪಾಯಿಂಟ್ಸ್ ರಿಕವರಿ ಆದಮೇಲೆ ರಿವರ್ಸಲ್ ಆಗೋಯ್ತು ಮಾರ್ಕೆಟ್. ಸೊ ಜಸ್ಟ್ ಲೈವ್ ಟ್ರೇಡ್ಸ್ ತೋರ್ಸೋಕೆ ಹೋದರೆ ನೋಡಿ, 470ಗೆ ಎಂಟ್ರಿ ಆಗಿದೆ, 420ಗೆ ಎಕ್ಸಿಟ್ ಆಯಿತು, 408ಗೆ ಎಂಟ್ರಿ ಆಗಿದೆ, 457ಗೆ ಎಕ್ಸಿಟ್ ಮಾಡಿದೆ. ಇಲ್ಲಿ 50 ಪಾಯಿಂಟ್ಸ್ ಪ್ರಾಫಿಟ್, ಇಲ್ಲಿ 50 ಪಾಯಿಂಟ್ಸ್ ಲಾಸ್ ಆಗಿದೆ. ನನ್ನ ಎಕ್ಸೆಲ್ ಪರ್ಫಾರ್ಮೆನ್ಸ್ ನಾನು 1 ವೀಕ್ ತೋರಿಸೋದಕ್ಕಾಗಲಿಲ್ಲ, ಬಿಕಾಸ್ ನಾನು ಹೊರಗಡೆ ಇದ್ದೆ. ಸೊ ನಾನು ನನ್ನ ಸೆಟಪ್ ಜೊತೆ ಇರಲಿಲ್ಲ. ಸೊ ಮೀನ್ಸ್ ನನ್ನ ಈ ಟ್ರೇಡಿಂಗ್ ಸೆಟಪ್ ಜೊತೆ ಇರಲಿಲ್ಲ, ಅಲ್ಲಿ ನನಗೆ ಫೆಸಿಲಿಟಿ ಇರಲಿಲ್ಲ ರೆಕಾರ್ಡ್ ಮಾಡೋದಕ್ಕೆ. ಸೊ ಈಗ ಏನಂದರೆ, ನಾನು ಲಾಸ್ಟ್ ವೀಕಲ್ಲಿ ನಾನು ಟ್ರೇಡ್ ಮಾಡಬೇಕಾದ್ರೆ 134.9 ಮೀನ್ಸ್ 34.9 100% ಇನ್ವೆಸ್ಟ್ಮೆಂಟು, 34.9% ನನ್ನ ರಿಟರ್ನ್ಸ್ ಆ್ಯಸ್ ಆಫ್ 18th. ಸೊ ಇದು 35% ರಿಟರ್ನ್ ಬಂದಿತ್ತು. ಆ್ಯಸ್ ಆಫ್ ಟುಡೇ ಇದು 48.9%. ಸೊ 48.9% ರಿಟರ್ನ್ಸ್ ಕೊಟ್ಟಿದೆ. ಸೊ
ಸೊ ಆಲ್ ದ ವೇ ನನ್ನ ಈಕ್ವಿಟಿ ಕರ್ವ್ ಡೌನ್ ಬಂದಿದೆ, ಪೀಕ್ ಅಂಡ್ ಥ್ರೋ ಅಗೈನ್ ಇನ್ನೊಂದು ಪೀಕ್ ಕ್ರಿಯೇಟ್ ಆಗಿದೆ, ಬಟ್ ಸ್ಲೋ ಆಗಿ ಕ್ರಿಯೇಟ್ ಆಗಿದೆ. ಆಪ್ಷನ್ ಬೈಯಿಂಗ್ ಯೂಶಲಿ ಸ್ಲೋನೇ. ಡ್ರಾಡೌನ್ ಕಂಪ್ಲೀಟ್ ಆಗಿ ರಿಕವರಿ ಆಗಿದೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಇಟ್ಸ್ ಗೋಯಿಂಗ್ ಗುಡ್. ಇವತ್ತಿನ ಟ್ರೇಡ್ ಏನಾಯ್ತು ಅಂದರೆ ನನಗೆ ಒಂದು ಲಾಟ್ಗೆ 37 ರೂಪಾಯಿ ಲಾಸ್ ಆಗಿದೆ. ಸೊ ಪ್ರೊಬಬಿಲಿಟಿ 130-140 ರೂಪೀಸ್ ಓವರ್ ಆಲ್ ಡೇ ನನಗೆ 4 ಲಾಟ್ಗೆ ಲಾಸ್ ಆಗಿದೆ. ಇಟ್ಸ್ ಆಲ್ ಫೈನ್. ಸೊ ಬಟ್ 48.9% ಫಾರ್ 2.5 months ಇಟ್ಸ್ ನಾಟ್ ಅನ್ ಈಸಿ. ಈಗ ಜಸ್ಟ್ ನೀವು ಥಿಂಕ್ ಮಾಡಿ, 17th May ಅಲ್ಲಿ ನಾನು ಟ್ರೇಡ್ ಸ್ಟಾರ್ಟ್ ಮಾಡಿರೋದು. ಇವತ್ತು ಬಂದು 25th July. ಸೊ ಜಸ್ಟ್ 2 months 1 week, 2 months 1 weekಲ್ಲಿ 48.9%. ಪ್ರಾಬಬ್ಲಿ 1 yearಗೆ ನನಗೆ 150% ರಿಟರ್ನ್ ಕೊಟ್ಬಿಟ್ರು ತುಂಬ ದೊಡ್ಡ ವಿಚಾರ. ಈಗ ಆಲ್ರೆಡಿ 48.9% ಅಲ್ಲೇ ಇದ್ದೀನಿ. ಇದು ಹೇಗೆ ಪರ್ಫಾರ್ಮ್ ಆಗ್ತಾ ಹೋಗ್ತಾ ಇರುತ್ತೆ ನೋಡೋಣ. ಸದ್ಯಕ್ಕಂತೂ ನಾನು ಇದು 100% ಆದಾಗ ನಾನು ಈ ಟ್ರೇಡಿಂಗ್ ಇದೇನು ಲೈವ್ ಇದು ಆಪ್ಷನ್ ಬೈಯಿಂಗಲ್ಲಿ ನಾನು ಎಕ್ಸ್ಪೆರಿಮೆಂಟ್ ತೋರಿಸ್ತಾ ಇದ್ದೀನಿ ಅದನ್ನು ಸ್ಟಾಪ್ ಮಾಡ್ತೀನಿ. ಒನ್ಸ್ 200, 300, 400% ರೀಚ್ ಆಗ್ತಾ ಇದ್ದಂಗೆ ಅವಾಗ ಒಂದೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಇಷ್ಟು ಆಪ್ಷನ್ ಬೈಯಿಂಗ್ ಮೀನ್ಸ್ ಹಂಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಎಷ್ಟು. ಸೊ ನಾಳೆ ಪ್ರಾಬಬಿಲಿಟಿ ಗ್ಯಾಪ್ ಡೌನ್ ಡೇ. ಸೊ ಫ್ಲ್ಯಾಟ್ ಕೂಡ ಆಗ್ಬೋದು, ಬೇರಿಶ್ ಮೂವ್ ಕೂಡ ಆಗ್ಬೋದು. ಚಾನ್ಸಸ್ ಆರ್ ಹೈ. ಲಿಟ್ಲ್ ಬಿಟ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇಫ್ ಇನ್ ಕೇಸ್ ನೀವೇನಾದ್ರು ಸೆಲ್ಲಿಂಗ್ ಪ್ಲ್ಯಾನ್ ಇದ್ದರೆ ನೀವು ಈ ಲೋ ಕ್ರಾಸ್ ಆದಮೇಲೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ. ಸೊ ಟಾರ್ಗೆಟ್ ಈ ಗ್ಯಾಪ್ ಫಿಲ್ಲಿಂಗಲ್ಲಿ ಒಂದು ರೆಸಿಸ್ಟೆನ್ಸ್ ಬರುತ್ತೆ. ಈಗೇನು ಅದಾದಮೇಲೆ ಇದೊಂದು ಲಿಟ್ಲ್ ಬಿಟ್. ಸೊ ಈಚ್ ಸೈಡ್ ನಿಮ್ಗೆ ಎಲ್ಲ ಕಡೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ರೂಲ್ ಬೇಸ್ಡಲ್ಲಿ ನಾನು ಫಾಲೋ ಮಾಡೋದು. ರೆಸಿಸ್ಟೆನ್ಸ್ ಅಂತ ನೋಡ್ಕೊಂಡು ಹೋಗ್ತಾ ಇದ್ದರೆ ನೀವು ನೋಡಿ ಇದ್ರ ಲೋ ಕ್ರಾಸ್ ಮಾಡ್ತಿದ್ದಂಗೆ ನಿಮಗೆ 200 ಪಾಯಿಂಟ್ಸ್ ಸಿಗುತ್ತೆ. 200 ಪಾಯಿಂಟ್ಸ್ ಈಸಿ ಅಲ್ಲ. ಸೊ 200 ಪಾಯಿಂಟ್ಸಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ರಿಟರ್ನ್ ತೆಗಿಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡಬೇಕು. ಸೊ ಇಲ್ಲಿಂದ ಈ ಮೂಮೆಂಟಮ್ ನೀವು ಕ್ಯಾಪ್ಚರ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಒಂದೊಳ್ಳೆ ಟ್ರೇಡ್ ಆಗುತ್ತೆ. ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಗಿದ್ದು ಬ್ರೇಕ್ ಡೌನ್ ಆಯ್ತು ಅಂದರೆ ಹಿಂಗೆ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಇದನ್ನು ಕ್ರಾಸ್ ಮಾಡ್ತಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿಗೋಣ ನಾಳೆ.